ನಿಮ್ಮ ಒಂದು ಕಾಲೇಜ್ ಡೇಸ್‌ನಲ್ಲಿ ಇದೀರಾ ಅಂತ ಅಂದ್ರೆ ನಿಮ್ಗೆ ಒಂದು ಸೋರ್ಸ್ ಆಫ್ ಇನ್ಕಮ್‌ನ ಜನರೇಟ್ ಮಾಡಬೇಕು. ಅಟ್‌ಲೀಸ್ಟ್ ನನ್ನ ಒಂದು ಎಕ್ಸ್‌ಪೆನ್ಸಸ್‌ನ ನಾನು ಕವರ್ ಮಾಡ್ಕೊಳ್ತಾರೆ ಯಾವುದಾದ್ರು ಒಂದು ಇನ್ಕಮ್ ಬಂದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೊಂತೀರಾ ಅಂತ ಅಂದ್ರೆ ಅಟ್ ದ ಸೇಮ್ ಟೈಮ್ ನಿಮ್ಮ ಕಾಲೇಜ್ ಸ್ಟಡೀಸ್‌ಗೆ ಅಫೆಕ್ಟ್ ಆಗ್ದಲೇ ಇರೋ ಥರ ಯಾವುದಾದ್ರು ಒಂದು ಸ್ಕಿಲ್ ಬೇಸ್ಡ್ ಅಥವಾ ಯಾವುದೋ ಒಂದು ಸೋರ್ಸ್ ಆಫ್ ಇನ್ಕಮ್ ನಮ್ಮ ಎಕ್ಸ್‌ಪೆನ್ಸಸ್‌ನ ಒಂದು ಮುಗಿಸ್ಕೊಳ್ಳೋ ಥರ ಯಾವುದಾದ್ರು ಒಂದು ಸಿಗುತ್ತಾ ಅಂತ ನೀವು ಟ್ರೈ ಮಾಡ್ತಾ ಇದ್ರೆ ಈ ವಿಡಿಯೋ ನಿಮಗೆ ಖಂಡಿತ ಸೂಟಬಲ್ ಆಗಿರುತ್ತೆ. ಈ ವಿಡಿಯೋದಲ್ಲಿ ನಾನು ಹೋಗ್ಬಿಟ್ಟು ಗೂಗಲಲ್ಲಿ ಗಿವ್ ಮಿ 5 ಜಾಬ್ಸ್ ಫಾರ್ ದ ಕಾಲೇಜ್ ಸ್ಟೂಡೆಂಟ್ ಅಂತ ನಾನು ಕೇಳಿಲ್ಲ. ನಾನು ಕಣ್ಣಾರೆ ನೋಡಿರ್ತಕ್ಕಂಥದ್ದು, ಜೊತೆಗೆ ನಾನು ಸಂಪಾದನೆ ಮಾಡಿರ್ತಕ್ಕಂಥದ್ದು, ಕಾಲೇಜ್ ಡೇಸ್ನಲ್ಲಿ ಕೂಡ ಸಂಪಾದನೆ ಮಾಡಿರ್ತಕ್ಕಂಥದ್ದು ಯಾವುದು ಕಂಪ್ಲೀಟಾಗಿ ವರ್ಕ್ ಆಗುತ್ತೋ ಆ ಒಂದು 5 ವಿಷಯಗಳ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ನನ್ನ ಫ್ರೆಂಡ್ಸ್ ಕೂಡ ಮಂತ್ಲಿ 50,000 ತನಕ ಮಾಡಿದ್ದಾರೆ. ಅದರಲ್ಲೂ ಕೂಡ ಜಸ್ಟ್ 1 hour 2 hour ಪರ್ ಡೇ ಸ್ಪೆಂಡ್ ಮಾಡಿ ಸಂಪಾದನೆ ಮಾಡಿದ್ದಾರೆ. ಆ ವಿಷಯಗಳನ್ನ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಮೊದಲನೇ ವಿಷಯ ಏನು ಅಂತಂದರೆ ಜಿಮ್ ಟ್ರೈನರ್. ನೀವೇನಾದರೂ ಜಿಮ್ಗೆ ಹೋಗ್ತಕ್ಕಂಥ ಹುಡುಗ ಆಗಿದ್ರೆ ಅಥವಾ ಹುಡುಗಿ ಆಗಿದ್ರೆ ನಿಮಗೇನಾದರೂ ಜಿಮ್ ಬಗ್ಗೆ ತುಂಬ ಚೆನ್ನಾಗಿ ನಾಲೆಡ್ಜ್ ಇದೆ, ಆ ವರ್ಕೌಟ್ ಫಾರ್ಮ್ಸ್ ಬಗ್ಗೆ ಆಗಿರ್ಬೋದು ಅಥವಾ ಡಯಟ್ ಬಗ್ಗೆ ಆಗಿರ್ಬೋದು ಅಥವಾ ಒಂದು ಸ್ವಲ್ಪ ದಿನದಿಂದ ನೀವು ಜಿಮ್ಗೆ ಹೋಗ್ತಿದ್ದೀರಾ ಅಂತ ಅಂದರೆ ಖಂಡಿತ ನಿಮ್ಮೊಂದು ಲೋಕಲ್ ಜಿಮ್ ಇರುತ್ತಲ್ಲ ಅಲ್ಲಿ ಹೋಗ್ಬಿಟ್ಟು ಜಾಯ್ನ್ ಆಗಿ ಒಂದು 2 months ನೀವು ಅಲ್ಲಿ ವರ್ಕೌಟ್ ಮಾಡಿ ಅದಾದಮೇಲೆ ನಿಮ್ಮ ಒಂದು ಓನರ್ ಇರ್ತಾರಲ್ಲ ಜಿಮ್ ಓನರ್ ಅವ್ರ ಜೊತೆ ಮಾತಾಡಿಕೊಂಡು ಹೇಗೆ ಏನಾದರೂ ನಾನು ಕೂಡ ಟ್ರೈನರ್ ಆಗಿ ವರ್ಕ್ ಮಾಡ್ತೀನಿ ಇಲ್ಲಿ, ನನಗೂ ಕೂಡ ಇಷ್ಟ ನಾಲೆಡ್ಜ್ ಇದೆ, ಜಿಮ್ ಬಗ್ಗೆ ಚೆನ್ನಾಗಿ ನಾಲೆಡ್ಜ್ ಇದೆ, ಸಪ್ಲಿಮೆಂಟ್ಸ್ ಆಗಿರ್ಬೋದು ಅಥವಾ ನ್ಯೂಟ್ರಿಯೆಂಟ್ಸ್ ಆಗಿರ್ಬೋದು, ಒಂದು ಡಯಟ್ ಬಗ್ಗೆ ಆಗಿರ್ಬೋದು, ವರ್ಕೌಟ್ ಫಾರ್ಮ್ಸ್ ಆಗಿರ್ಬೋದು, ಇದೆಲ್ಲ ತುಂಬ ಚೆನ್ನಾಗಿ ನನಗೆ ನಾಲೆಡ್ಜ್ ಇದೆ, ನಾನು ಟ್ರೈನ್ ಮಾಡ್ತೀನಿ, ನನಗೆ ಇಷ್ಟು ಅಂತ ಮಂತ್ಲಿ ಸ್ವಲ್ಪ ಕೊಡಿ ಅಂತ ನೀವು ಕೇಳಿದ್ರೆ ಖಂಡಿತ ನಿಮ್ಮನ್ನು ಕನ್ಸಿಡರ್ ಮಾಡ್ತಾರೆ. ನನಗೆ ಗೊತ್ತಿರೋಂಗೆ ಇಬ್ಬರು ನನ್ನ ಫ್ರೆಂಡ್ಸ್ ಇದೇ ಥರ ವರ್ಕ್ ಮಾಡಿದ್ದಾರೆ. ಅವ್ರು ಬಂದುಬಿಟ್ಟು ಮಂತ್ಲಿ ಆಲ್ಮೋಸ್ಟ್ 12,000 ತನಕ ಅರ್ನ್ ಮಾಡಿದ್ದಾರೆ. ಮಂತ್ಲಿ 12,000 ಪ್ಲಸ್ ಅವರ ಒಂದು ಜಿಮ್ ಫೀಸ್ ಇಲ್ಲ ಅವರಿಗೆ. ಡ್ಯೂರಿಂಗ್ ಟೈಮ್ ಅವ್ರು ವರ್ಕೌಟ್ ಮಾಡ್ಕೊತಾರೆ, 6 to 8 ತನಕ ಅವರು ಜಿಮ್ನಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾರೆ. ಆಮೇಲೆ ಮತ್ತೆ ಪಿ ಜಿಗೆ ಬಂದು ಆರಾಮಾಗಿರ್ತಾರೆ. ಈ ಥರ ಒಂದು ಆಪರ್ಚುನಿಟಿ ಇದೆ. ಇಷ್ಟು ಉದಾಹರಣೆಯಲ್ಲಿ ಎರಡನೇ ವಿಷಯ ಏನು ಅಂತ ಅಂದರೆ ನಿಮ್ಮ ಕಾಲೇಜ್ ಡೇಸ್ನಲ್ಲಿ ಇರುವಾಗ ಎಲ್ಲ ಸ್ಟೂಡೆಂಟ್ಸ್ಗೂ ಇರ್ತಕ್ಕಂಥ ಮೇನ್ ಪ್ರಾಬ್ಲಮ್ ಏನು ಅಂತ ಅಂದರೆ ಅವರಿಗೆ ಪ್ರಾಜೆಕ್ಟ್ಸ್ ಮಾಡೋದು ತುಂಬಾ ಕಷ್ಟ ಆಗಿರುತ್ತೆ. ಕೋಡಿಂಗ್ ಗೊತ್ತಿರಲ್ಲ ಎಷ್ಟೋ ಸ್ಟೂಡೆಂಟ್ಸ್ಗೆ. ಅವರಿಗೆ ನೀವೇನು ಮಾಡ್ಬೋದು ಅಂತ ಅಂದರೆ ನಿಮ್ಮ ಜೂನಿಯರ್ಸ್ ಆಗಿರ್ಬೋದು, ಸೀನಿಯರ್ಸ್ ಆಗಿರ್ಬೋದು, ನಿಮ್ಮ ಕ್ಲಾಸ್ಮೇಟ್ಸ್ ಆಗಿರ್ಬೋದು, ಯಾವುದೇ ಕಾರಣಕ್ಕೂ ಬೇಜಾರು ಮಾಡ್ಕೋಬೇಡಿ. ನೀವು ಯಾವುದೋ ಒಂದು ವರ್ಕ್ನ ಮಾಡ್ಕೊಡ್ತೀರಾ ಅಂತಂದರೆ ಅದಕ್ಕೆ ಖಂಡಿತ ನೀವು ಚಾರ್ಜ್ ಮಾಡ್ಬೋದು. ಅವರಿಗೆ ಕೋಡಿಂಗ್ ಸ್ಕಿಲ್ ಅಲ್ಲ ಅಂತ ಅಂದರೆ ಅವರಿಗೆ ಪ್ರಾಜೆಕ್ಟ್ಸ್ನ ನೀವು ಮಾಡಿಕೊಡಿ, ಇದಕ್ಕೆ ಇಷ್ಟು ಚಾರ್ಜ್ ಮಾಡ್ತೀನಿ ಅಂತ ಹೇಳಿ. ನಾನು ಕೂಡ ಈ ವೇನಲ್ಲಿ ನಾನು ಕೂಡ ದೊಡ್ಡ ಸಂಪಾದನೆ ಮಾಡಿದ್ದೀನಿ. ನಾನು ಕಾಲೇಜ್ ಡೇಸಲ್ಲಿರುವಾಗ ನಮ್ಮ ಒಂದು ಮೇಜರ್ ಪ್ರಾಜೆಕ್ಟ್ ಮಾಡಿದ್ವು, ಅದರಲ್ಲಿ ತುಂಬಾ ಹಾರ್ಡ್ ವರ್ಕ್ ಮಾಡಿ ನಾವು ಮಾಡಿದ್ವು. ಆ ಪ್ರಾಜೆಕ್ಟ್ನ ಬಂತು ನಮ್ಮ ಜೂನಿಯರ್ಸ್ ಕೇಳಿದ್ರು, ಅವರಿಗೆ ನಾನೊಂದು 8 to 12,000 rupees ಸೇವ್ ಮಾಡಿದೆ. ಸೊ ದಿಸ್ ವಿಲ್ ಹೆಲ್ಪ್ ಯು ಲಾಟ್. ಅಂದರೆ ನಿಮ್ಮ ಒಂದು ಖರ್ಚಿಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಮೇಜರ್ ಪ್ರಾಜೆಕ್ಟ್ ಖಂಡಿತ ಎಷ್ಟೊಂದು ಜನ ಮಾಡಿಸ್ತಾನೆ ಇರ್ತಾರೆ. ಕಾಲೇಜ್ ಡೇಸಲ್ಲಿ ಬ್ಯಾಚ್ ವೈಸ್ ಬರ್ತಾನೆ ಇರುತ್ತೆ, ಎಲ್ಲ ಬ್ಯಾಚ್ಗಳನ್ನು ಸ್ಟ್ರಗಲ್ ಮಾಡ್ತಾನೆ ಇರ್ತಾರೆ. ಅವ್ರಿಗೆ ನೀವು ಹೆಲ್ಪ್ ಮಾಡಿ ಅದರಿಂದ ಒಂದು ಸೋರ್ಸ್ ಆಫ್ ಇನ್ಕಮ್ನ ನೀವು ಜನರೇಟ್ ಮಾಡ್ಬೋದು. ಮೂರನೇ ವಿಷಯ ಏನು ಅಂತ ಅಂದರೆ ಲರ್ನಿಂಗ್ ಪ್ಲಾಟ್ಫಾರ್ಮ್ಸ್ ಇರ್ತವೆ. ಫಾರ್ ಎಕ್ಸಾಂಪಲ್ ಕೋಡಿಂಗ್ ನಿಂಜಾಸ್ ಈ ಥರದೆಲ್ಲ ಲರ್ನಿಂಗ್ ಪ್ಲಾಟ್ಫಾರ್ಮ್ಸ್ ಬರ್ತಾ ಹೋಗುತ್ತೆ. ಆ ಪ್ಲಾಟ್ಫಾರ್ಮಲ್ಲಿ 24/7 ಒಂದು ಲರ್ನರ್ಸ್ಗಳಿಗೆ ಚಾಟಿಂಗ್ ಸಿಸ್ಟಮ್ನ ಅವ್ರು ಬಿಲ್ಡ್ ಮಾಡಿರ್ತಾರೆ. ಗೊತ್ತಾ, ಇವಾಗ ಏನಾದರೂ ಒಂದು ಲರ್ನರ್ಸ್ಗಳು ಮಾಡ್ತಾ ಇದ್ದಾರೆ ಅಂದರೆ ಕೋರ್ಸ್ ತೊಗೊಂಡಿರ್ತಾರಲ್ಲ, ಅವ್ರು ಏನಾದರೂ ಕ್ವಶನ್ಸ್ ಕೇಳಿದ್ರೆ ಕ್ವಶನ್ಸ್ ಕೇಳ್ಬೋದು. ಅದು ಬಂದ್ಬಿಟ್ಟು ಯಾರೋ ಒಬ್ಬರಿಗೆ ಹೋಗಿ ಕನೆಕ್ಟ್ ಆಗುತ್ತೆ, ಅವ್ರು ನಮಗೆ ಆನ್ಸರ್ ಮಾಡ್ತಾ ಹೋಗ್ತಾರೆ, ನಮಗೆ ಹೆಲ್ಪ್ ಮಾಡ್ತಾ ಹೋಗ್ತಾರಲ್ವಾ. ಸೊ ಈ ಕಡೆ ಲರ್ನರ್ಸ್ ಇರ್ತಾರೆ, ಆ ಕಡೆ ಒಬ್ಬ ಪರ್ಸನ್ಗೆ ಹೆಲ್ಪ್ ಮಾಡ್ತಾರಲ್ಲ ಆ ಪರ್ಸನ್ ಆಗಿ ನೀವು ಇರ್ತಾ ಹೋಗ್ಬೋದು. ನಿಮ್ಗೆ ಏನಾದರೂ DSA ಆಗಿರಲಿ ಯಾವುದೋ ಒಂದು ಕೋಡಿಂಗ್ ಆಗಲಿ ತುಂಬ ಚೆನ್ನಾಗಿದೆ ಅಂತ ಅಂದರೆ ನೀವು ಆ ಒಂದು ಪೋರ್ಟಲ್ನಲ್ಲಿ ಹೋಗ್ಬಿಟ್ಟು ಕೋಡಿಂಗ್ ಇಂಟ್ರೆಸ್ಟ್ ಆಗಿರ್ಬೋದು ಈ ಥರ ಲರ್ನಿಂಗ್ ಪ್ಲಾಟ್ಫಾರ್ಮ್ಸ್ನ ಹುಡುಕಿ ಆ ಒಂದು ಪೋರ್ಟಲ್ಸ್ನಲ್ಲಿ ಹೋಗ್ಬಿಟ್ಟು ನೀವು ಜಾಬ್ಸ್ಗಳು ಬಿಡ್ತಾ ಹೋಗ್ತಾರೆ. ಅದರಲ್ಲಿ ನೀವು ಅಪ್ಲೈ ಮಾಡಿದ್ರೆ ಅವ್ರು ಯಾವುದೇ ರೀತಿಯಾಗಿ ಡಿಗ್ರಿ ಏನೇನು ಕೇಳಲ್ಲ, ಅದರಲ್ಲಿ ಹೋಗ್ಬಿಟ್ಟು ಕ್ವಶನ್ಸ್ನ ಕೇಳ್ತಾರೆ. ಅಂತ ಕೋಡಿಂಗ್ ಕ್ವಶನ್ಸ್ ಇರುತ್ತೆ ಒಂದೆರಡು, ಅದನ್ನು ನೀವು ಸಾಲ್ವ್ ಮಾಡೋದ್ರಿಂದ ಸಾಕು ನೀವು ಸೆಲೆಕ್ಟ್ ಆಗ್ತಾ ಹೋಗ್ತೀರಾ. ಇನ್ ಕೇಸ್ ಅದರಲ್ಲಿ ಇಂಟರ್ವ್ಯೂಸ್ ಕೂಡ ಇರಲ್ಲ. ನನ್ನ ಫ್ರೆಂಡ್ ಒಬ್ಬ, ನನ್ನ ಕ್ಲೋಸ್ ಫ್ರೆಂಡ್, ಅವನಿಗೆ 15,000 per month ಪೇ ಮಾಡ್ತಾಯಿದ್ರು. ಅವನು 1 to 2 hours ಕುತ್ಕೊಂತಿದ್ದ ಸಿಸ್ಟಮ್ ಮುಂದೆ ಯಾವುದೊಂದು ಕ್ವಶನ್ಸ್ ಬಂದೆ ಅವನು ಆನ್ಸರ್ ಮಾಡ್ತಿದ್ದಾರೆ. ಈ ಥರ ನೀವು ಅಪ್ರೋಚ್ನ ಸಾಲ್ವ್ ಮಾಡಿ ಚೆನ್ನಾಗಿರುತ್ತೆ ಈ ಥರ ಎಲ್ಲ ಅವನು ಸಪೋರ್ಟ್ ಮಾಡ್ತಾ ಇದ್ದ. ಇದಕ್ಕೇನೆ ಅವರು ಅಷ್ಟೊಂದು ಕೊಡ್ತಾ ಇದ್ರು ದುಡ್ಡನ್ನ. ಸೊ ಇದೊಂದು ವೇನ ನೀವು ಕನ್ಸಿಡರ್ ಮಾಡ್ಕೊಳ್ಬೋದು. ನಾಲ್ಕನೇ ವಿಷಯ ಏನು ಅಂತ ಅಂದರೆ ನಿಮಗೆ ವೆಬ್ ಡೆವಲಪ್ಮೆಂಟ್ ಬಗ್ಗೆ ತುಂಬ ಚೆನ್ನಾಗಿ ಐಡಿಯಾ ಇದೆ ಅಂತ ಅಂದರೆ ಒಂದು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಬಗ್ಗೆ ಐಡಿಯಾ ಇದೆ ಅಂತಂದರೆ ನಿಮ್ಮ ಒಂದು ಲೋಕಲ್ನಲ್ಲಿ ಬಂದ್ಬಿಟ್ಟು ಯಾವುದೋ ಒಂದು ಬಿಸ್ನೆಸಸ್ ಇರ್ತಾವಲ್ಲ ಅವ್ರ ಹತ್ರ ಹೋಗ್ಬಿಟ್ಟು ಕಾಂಟ್ಯಾಕ್ಟ್ ಮಾಡ್ತಾ ಹೋಗಿ. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಜ್ಯುವೆಲರಿ ಶಾಪ್ ಆಗಿರ್ಬೋದು, ಕ್ಲಾತ್ ಸೆಂಟರ್ ಆಗಿರ್ಬೋದು, ಅಥವಾ ಯಾವುದೋ ಒಂದು ಬಿಸ್ನೆಸ್ ಲೋಕಲ್ ಬಿಸ್ನೆಸ್ ಯಾವುದೋ ಇಂಡಸ್ಟ್ರಿ ಆಗಿರ್ಬೋದು, ಹೋಗ್ಬಿಟ್ಟು ಮಾತಾಡಿ ನಾವು ಈ ಥರ ಕಾಲೇಜ್ ಸ್ಟೂಡೆಂಟ್ಸ್ ಆಗಿದ್ದೀವಿ, ನಮಗೆ ವೆಬ್ಸೈಟ್ ಬಿಲ್ಡಿಂಗ್ ಬಗ್ಗೆ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಬಗ್ಗೆ ಐಡಿಯಾ ಇದೆ, ಸೊ ನಿಮಗೆ ಯಾವುದೋ ಸಾಫ್ಟ್ವೇರ್ಸ್ ಬೇಕಾದ್ರೆ ಡೆವಲಪ್ ಮಾಡಿ ಕೊಡ್ತೀವಿ ಅಂತ ಕೇಳಿ ಅವ್ರು ಯಾವುದೋ ರಿಕ್ವೈರ್ಮೆಂಟ್ಸ್ನ ಕೊಟ್ಟರೆ ಅದನ್ನು ಡೆವಲಪ್ ಮಾಡಿಕೊಟ್ರೆ ಆಲ್ಮೋಸ್ಟ್ 50,000 1 lakh ತನಕ ನೀವು ಚಾರ್ಜ್ ಮಾಡ್ತಾ ಹೋಗ್ಬೋದು. ಹೊರಗಡೆ ಏಜೆನ್ಸಿ ಹತ್ರ ಅವ್ರು ಹೋದರೆ 3 to 4 lakhs ಹೇಳ್ತಾರೆ. ಬಟ್ ನಿಮ್ಮ ಹತ್ರ ಬಂದ್ಬಿಟ್ಟು ಸ್ಟೂಡೆಂಟ್ಸ್ ಆಗಿರೋದ್ರೆ ನೀವು ಕಮ್ಮಿ ಚಾರ್ಜ್ ಮಾಡಿ ಅವರಿಗೆ ಡೆವಲಪ್ ಮಾಡಿಕೊಟ್ರೆ ನಿಮಗೂ ಕೂಡ ದುಡ್ಡು ಆಗುತ್ತೆ, ಜೊತೆಗೆ ನಿಮ್ಮ ಒಂದು ಎಕ್ಸ್ಪೆನ್ಸಸ್ನ ಆರಾಮಾಗಿ ಕಳೀತಾ ಹೋಗ್ಬೋದು ಅದರಿಂದಾಗಿ. ಓಕೆನಾ, ಇದು 4ನೇ ವಿಷಯ. 5ನೇ ವಿಷಯ ಏನು ಅಂತ ಅಂದರೆ
ಕಂಟೆಂಟ್ ಕ್ರಿಯೇಷನ್ ನಿಮಗೆ ಏನಾದರೂ ತುಂಬಾ ಟೈಮ್ ಇದೆ, ಜೊತೆಗೆ ತುಂಬ ಅರ್ಜೆನ್ಸಿ ಇಲ್ಲ ಮನಿದು ಅನ್ನೋಂಗಿದ್ರೆ ಸ್ಲೋ ಆಗಿ ನೀವು ಒಂದು ಎಂಪೈರ್ನ ಬಿಲ್ಡ್ ಮಾಡ್ಬೋದು ಕಂಟೆಂಟ್ ಕ್ರಿಯೇಷನ್ ಮುಖಾಂತರ. ನಿಮಗೆ ಅಂತ ಒಬ್ಬ ಲಾಯಲ್ ಆಡಿಯನ್ಸ್ನ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ರೆ, ಒಂದು ಒಳ್ಳೆ ಫಾಲೋವರ್ಸ್ನ ನೀವು ಕ್ರಿಯೇಟ್ ಮಾಡ್ಕೊಂಡ್ಬಿಟ್ರೆ, ಸಬ್ಸ್ಕ್ರೈಬರ್ಸ್ನ ಕ್ರಿಯೇಟ್ ಮಾಡಿದ್ರೆ ನಿಮಗೆ ಮಲ್ಟಿಪಲ್ ಸೋರ್ಸಸಲ್ಲಿ ನಿಮಗೆ ಇನ್ಕಮ್ ಜನರೇಟ್ ಆಗುತ್ತೆ ಆನ್ಲೈನಿಂದನೇ. ಒಂದು ಬಂದ್ಬಿಟ್ಟು ಆ್ಯಡ್ ರೆವೆನ್ಯೂ ಬರ್ತಾ ಹೋಗುತ್ತೆ, ಅಥವಾ ಪ್ರಮೋಷನ್ಸ್ ನೀವು ಮಾಡ್ತಾ ಹೋಗ್ಬೋದು. ಈ ಥರ ತುಂಬ ಬೇಸ್ನಲ್ಲಿ ನೀವು ಒಂದು ಬಿಸ್ನೆಸ್ ಸೆಟಪ್ ಮಾಡಿದ್ರು ಮಾಡ್ಬೋದು. ಈ ಥರ ತುಂಬ ಒಂದು ಚಾನ್ಸಸ್ ಇದೆ ಕಂಟೆಂಟ್ ಕ್ರಿಯೇಷನ್ ಮಾಡೋದ್ರಿಂದ. ಆದರೆ ನೀವು 1 or 2 years ಕಂಟಿನ್ಯೂಸ್ ಆಗಿ ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ. ಒಳ್ಳೊಳ್ಳೆ ಕಂಟೆಂಟ್ನ ಕ್ರಿಯೇಟ್ ಮಾಡೋದ್ರಿಂದ ಸಾಕು. ನೀವು ತುಂಬ ಜನ ನೋಡಿರ್ತಾರೆ ಕಂಟೆಂಟ್ ಕ್ರಿಯೇಷನ್ ತುಂಬ ಜನ ಮಾಡ್ತಾ ಇರ್ತಾರೆ. ಸೊ ಅವರೆಲ್ಲ ಬೇಗ ಬೇಗ ಶ್ರೀಮಂತರಾಗಕ್ಕೆ ಏನು ಕಾರಣ ಅಂತಂದರೆ ಇದ್ದೇನೆ, ಅವರಿಗೆ ತುಂಬ ಬೇಸಲ್ಲಿ ಮನಿ ಇನ್ಕಮ್ ಜನರೇಟ್ ಆಗ್ತಾ ಇರುತ್ತೆ. ನಾನು ಕೂಡ ಕಂಟೆಂಟ್ ಕ್ರಿಯೇಷನ್ ಮಾಡ್ತಾ ಇದ್ದೀನಿ. ನಾನು ಕೂಡ ಲಾಯಲ್ ಒಂದು ಆಡಿಯನ್ಸನ್ನು ಬಿಲ್ಡ್ ಮಾಡಬೇಕು ಅಂತ ಟ್ರೈ ಮಾಡ್ತಾ ಇದ್ದೀನಿ. ನನ್ನ ಮೈಂಡಲ್ಲೂ ಕೂಡ ಅದೇನೇ ಇರ್ತಕ್ಕಂಥದ್ದು, ನನ್ನಿಂದ ಆದಷ್ಟು ವ್ಯಾಲ್ಯೂನ ಪ್ರೊವೈಡ್ ಮಾಡಬೇಕು, ಜೊತೆಗೆ ನನಗೆ ಅಂತ ಒಂದು ಆಡಿಯನ್ಸ್ ಕ್ರಿಯೇಟ್ ಮಾಡುತ್ತೆ. ಅದರಿಂದಾಗಿ ಒಂದು ಇನ್ಕಮ್ ಅಂದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಕ್ರಿಯೇಟ್ ಮಾಡ್ತಾ ಇದ್ದೀನಿ ವೀಡಿಯೋಸ್ನ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೋತೀನಿ. ಈ 5 ವಿಷಯಗಳು ನಿಮ್ಗೆ ಯಾವುದನ್ನು ನೀವು ಟ್ರೈ ಮಾಡ್ತೀರಾ, ಜೊತೆಗೆ ಯಾವ್ದು ನಿಮಗೆ ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಹೇಳ್ತಾ ಹೋಗಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಸಿ ಯು ನೆಕ್ಸ್ಟ್ ವಿಡಿಯೋ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡ್ತಾ ಹೋಗಿ. ಸಿ ಯು ನೆಕ್ಸ್ಟ್ ವಿಡಿಯೋ. ಕಾರ್ತಿಕ್.